ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಈ ಒಂದು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಸರಿಯಾದ ಮಾರ್ಗಗಳೊಂದು ಶೀರ್ಷಿಕೆ ಬಗ್ಗೆ ಈ ಒಂದು ದಿನದಲ್ಲಿ ನಾನು ಆರಿಸ್ಕೊಂಡಿರುವ ಶಿರೋನಾಮೆ ದ ಪರ್ಪಸ್ ಆಫ್ ಪರ್ಸೆವರೆನ್ಸ್, ಪರಿಶ್ರಮದ ಉದ್ದೇಶ. ಹೌದು ಪ್ರಿಯರೇ, ನಾವು ಕ್ರೈಸ್ತರಾದಂಥ ನಮಗೆ ದೇವರನ್ನು ಅಂಗೀಕರಿಸಿದರೆ ಕಷ್ಟಗಳು, ಶೋಧನೆಗಳು, ಬಾಧೆಗಳು ಖಂಡಿತ ಅವು ಕೆಲವು ಸಮಯದಲ್ಲಿ ಮಾತ್ರ, ಅವು ಪ್ರತಿದಿನ ಒಂದು ಅಂತ್ಯವಾಗಿರೋದಿಲ್ಲ ಪ್ರಿಯರೇ. ಸೊ ಆ ಕಷ್ಟಗಳು ಬಂದರೆ, ಆ ಶೋಧನೆ ನಮಗೆ ಬಂದರೆ ಅದು ದೇವರ ಒಂದು ಉದ್ದೇಶನೇ ಇದೆ. ಅದು ನಮಗೆ ಒಂದು ಬೇರೆ ಒಂದು ಉದ್ದೇಶನೇ ಇದೆ. ಪ್ರಿಯರೇ, ಈ ಒಂದು ದಿನದಲ್ಲಿ ನಾವು ಒಂದು ಪರಿಶ್ರಮದ ಉದ್ದೇಶ ಬಗ್ಗೆ ನಾವು ಧ್ಯಾನ ಮಾಡೋಣ. ಅದಕ್ಕೆ ನಮ್ಮನ್ನ ಆತ್ಮ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೇ. ಅಪ್ಪ, ಈ ಒಂದು ದಿನದಲ್ಲಿ ನಿಮ್ಮ ಪರಿಶ್ರಮದ ಬಗ್ಗೆ ಉದ್ದೇಶ ಏನಿದೆ ಆ ಒಂದು ಶರಣಮ ಬಗ್ಗೆ ಧ್ಯಾನ ಮಾಡುತ್ತೇವೆ ಕರ್ತನೇ. ಇಲ್ಲಿ ವೀಕ್ಷಿಸುವಂಥ ತಲೆಬಾಗಿರುವಂಥ ಜನಗಳನ್ನು ನೀವೇ ಆಶೀರ್ವಾದ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಕರ್ತನೆ. ಅವು ಯಾವ ರೀತಿಯಾಗಿ ಪರಿಶ್ರಮಗಳನ್ನು ಅನುಭವಿಸಿದ್ದೆವು ಕರ್ತನೆ, ಅವು ಅದಕ್ಕೊಂದು ಉದ್ದೇಶ ಇದೆ ಎಂಬುದಾಗಿ ನೀವು ನನ್ನ ಮುಖಾಂತರ ಮಾತಾಡಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೇನ್. ಪ್ರಿಯ ವೀಕ್ಷಕರೇ, ದೇವರನ್ನು ನಾವು ಅಂಗೀಕಾರ ಮಾಡುವಾಗ ಕಷ್ಟಗಳು ಸುಲಭ. ಸೊ ಆ ಕಷ್ಟಗಳನ್ನು ನಾವು ತಾಳಿ, ಆ ಬಾಧೆ ನಾವು ಅನುಭವಿಸಿ, ಆ ಚಿಂತೆ ಎಲ್ಲ ಮಾಡಿ ನಾವು ಒಂದ್ಸಲ ನಾವೇನು ಮಾಡ್ತೇವೆ, ಕೆಳಗೆ ಬೀಳ್ತೇವೆ. ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಮುಗಿದು ಬರುತ್ತೆ. ಉದಾಹರಣೆಗೆ ಒಂದು ಡೈಮಂಡ್, ಆ ಡೈಮಂಡ್ ನಾವು ನೋಡೋದಾದರೆ ಒಂದು ಆರ್ಕೋಲಿಯಾಜಿಸ್ಟ್ ಅವು ಎಲ್ಲ ಒಂದು ವಿದ್ವಾಂಸರು ಅದನ್ನು ತೋಡಿ ಆ ಹೊರಗಡೆ ತರುವಾಗ ಅದೊಂದು ಶೇಪ್ ಇರಲ್ಲ ಪ್ರಿಯರೇ. ಅದು ಒಂದು ಅದನ್ನೆಲ್ಲ ಕಟ್ ಮಾಡಿ ಒಂದು ಫೈರಿಂದ, ಬೆಂಕಿಯಿಂದ ಸುಡಿಸಿ ಎಲ್ಲ ಕಟ್ ಮಾಡಿದರೆ ಅದಕ್ಕೊಂದು ಡೈಮಂಡ್ ಥರ ಒಂದು ಶೇಪ್ ಬರುತ್ತೆ ಪ್ರಿಯರೇ. ಆ ಒಂದು ಅದ್ಭುತವಾದ ಶೇಪ್, ಒಂದು ರೂಪ ಬರಿಬೇಕಾದರೆ ಅದರ ಹಿಂದೆ ಅಪಾರವಾದ ಶ್ರಮೆ, ಅದು ಡೈಮಂಡ್ ಪಡಿಬೇಕು ಪ್ರಿಯರೇ. ನಾವು ಆಧ್ಯಾತ್ಮಿಕ ಜೀವನವನ್ನು ಕೊನೆಸಬೇಕಾದರೆ, ನಮ್ಮ ಜೀವನವನ್ನು ದೇವರ ಸಂಬಂಧವಾಗಿ ಸ್ಟ್ರಾಂಗ್ ಆಗಿರಬೇಕಾದರೆ ನಾವು ಕಷ್ಟಗಳನ್ನು ತಾಳಬೇಕು ಪ್ರಿಯರೇ. ಸೊ ಯಾವಾಗ ನಮ್ಮ ಕಷ್ಟಗಳನ್ನು ತಾಳಿ ನಾವು ತಾಳ್ಮೆಯಿಂದ ಇದ್ದು ದೇವರ ಒಂದು ವಾಕ್ಯದಲ್ಲಿ, ದೇವರ ಒಂದು ಪ್ರಾರ್ಥನೆಯಲ್ಲಿ ನಾವು ಇರ್ತೇವೋ, ದೇವರು ನಮಗೆ ಅದನ್ನು ಪರಿಹಾರ ಮಾಡ್ತಾನೆ ಪ್ರಿಯರೇ. ಒಂದು ವಿಷಯ ನಿನಗೆ ಹೇಳ್ತಾನೆ ಪ್ರಿಯರೇ. ದೇವರು ನಮಗೆ ಇಡೀ ಜೀವನವಲ್ಲ ನಮ್ಮ ಕಷ್ಟಗಳನ್ನು ತರೆಯಲ್ಲ ಪ್ರಿಯರೇ. ಒಂದು ದಿನ ನಮಗೆ ನಿರೀಕ್ಷೆ ಇದೆ. ಒಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ, ದೇವರು ಆ ಒಂದು ಕಷ್ಟಗಳಿಗೆ, ನಮ್ಮ ಒಂದು ಪರಿಶ್ರಮಗೆ ಒಂದು ಅಂತ್ಯವಿದೆ. ನಮ್ಮ ದೇವರು ಭಯಂಕರ ದೇವರಲ್ಲ. ನಮ್ಮ ದೇವರು ಒಂದು ಕೋಪಿಸ್ಟನಲ್ಲ. ನಮ್ಮ ದೇವರು ಯಾರಪ್ಪ ಅಂದರೆ ದ ಗಾಡ್ ಆಫ್ ಹೂ ಲವ್ಸ್ ಅಸ್. ದೇವರು ನಮ್ಮನ್ನು ಪ್ರೀತಿ ಮಾಡುವಂಥ ದೇವರು ನಮಗಿರುವಂಥ ಪ್ರಿಯರೇ. ಸೊ ನೀವು ಕಷ್ಟಗಳನ್ನು ಅನುಭವಿಸಿದ್ದೀರಾ, ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ್ದೀರಾ, ಭಯಪಡಬೇಡ್ರಿ, ದೇವರ ನಮಗಿದ್ದೇನೆ. ಸೊ ದೇವರು ಆ ಕಷ್ಟಗಳನ್ನು ಏನು ಮಾಡ್ತೇನೆ, ತೆಗೆದುತ್ತೆ ಪ್ರಿಯರೇ. ಆ ಪರಿಶ್ರಮದ ಉದ್ದೇಶವನ್ನು ನಿಮಗೆ ಅರ್ಥ ಮಾಡಿಕೊಳ್ಳಿಸ್ತಾನೆ ಪ್ರಿಯರೇ. ಸೊ ಸತ್ಯವೇದದಲ್ಲಿ ಅನೇಕರು ಕಷ್ಟಗಳನ್ನು ತಾಳಿ ಆ ಪರಿಶ್ರಮದ ಉದ್ದೇಶ ಏನಿದೆ ಅವರು ಅರ್ಥ ಮಾಡಿಕೊಂಡಿದ್ದಾರೆ ಪ್ರಿಯರೇ. ಈ ಒಂದು ದಿನದಲ್ಲಿ ಸೊ ನಮ್ಮ ಪರಿಶ್ರಮದ ಒಂದು ಉದ್ದೇಶ ಏನು, ಯಾಕೆ ದೇವರ ನಮಗೆ ಒಂದು ಪರಿಶ್ರಮ, ಒಂದು ಕಷ್ಟಗಳು ತರಿತಾ ಇದ್ದಾನೆ, ಒಂದು ಉದ್ದೇಶವನ್ನು ನಾವು ಈ ಒಂದು ದಿನದಲ್ಲಿ ನಾವು ಧ್ಯಾನ ಮಾಡೋಣ. ಸೊ ಸತ್ಯವೇದದಲ್ಲಿ ಇರೋ ಪಕ್ಷದಲ್ಲಿ
ಮೊದಲನೇ ಒಂದು ಸಾಮುವೇಲನು ಮೊದಲನೇ ಅಧ್ಯಾಯ ನೋಡುವುದಾದರೆ, ಮೊದಲನೇ ಅಧ್ಯಾಯ 8ನೇ ವಚನ. ಎಲ್ಕನಿಗೆ ಅಣ್ಣಳು ಪೆನಿನ್ನಳು ಎಂಬ ಇಬ್ಬರು ಹೆಂಡತಿ ಇದ್ದರು. ಪೆನಿನ್ನಳಿಗೆ ಮಕ್ಕಳಿದ್ದರು, ಅಣ್ಣಳಿಗೆ ಇರಲಿಲ್ಲ. ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸೋದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಾ ಇದ್ದನು. ಪ್ರಿಯರೇ, ಎಲ್ಕನಿಗೆ ಇಬ್ಬರು ಹೆಂಡತಿಯರಿದ್ದರು, ಪೆನಿನ್ನಳು ಮತ್ತು ಅಣ್ಣಳು. ಸೊ ಪೆನಿನ್ನಳಿಗೆ ಮಕ್ಕಳಿದ್ದರು, ಆದರೆ ಅಣ್ಣಳಿಗೆ ಮಕ್ಕಳಿರಲಿಲ್ಲ. ಸೊ ಆ ಒಂದು ಬಾಧೆ, ಆ ಒಂದು ಶ್ರಮೆ, ಆ ಒಂದು ಕಷ್ಟ ಅಣ್ಣಳು ಅನುಭವಿಸಿದರು. ಒಂದಿನ ಅಲ್ಲ, ಒಂದು ವರ್ಷ ಅಲ್ಲ, 2 ವರ್ಷ ಅಲ್ಲ. ಸೊ ಪ್ರತಿ ವರ್ಷವೂ ಅವರೇನು ಮಾಡ್ತಿದ್ರು, ಶಿಲೋವಿಗೆ ಹೋಗಿ ದೇವರಿಗೆ ಯಜ್ಞವನ್ನು ಅರ್ಪಿಸ್ತಾ ಇದ್ದರು, ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದರು. ಅಣ್ಣಳಿಗೆ ಗೊತ್ತಿಲ್ಲ. ಸೊ ಯಾಕೆ ಈ ಒಂದು ಪರಿಶ್ರಮ ಬಗ್ಗೆ, ಈ ಒಂದು ಕಷ್ಟ ಬಗ್ಗೆ ಏನೋ ಒಂದು ಉದ್ದೇಶ ಇದೆ ಎಂದು ಅಣ್ಣಳಿಗೆ ತಿಳಿದಿಲ್ಲ ಪ್ರಿಯರೇ. ಸೊ ಪ್ರತಿದಿನ ಅಣ್ಣಳು ಏನು ಮಾಡ್ತಿದ್ದರು, ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಳು. ಆ ಶಿಲೋವಿಗೆ ಹೋಗಿ ದೇವರಿಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಿದ್ದರು. ಪ್ರಿಯರನ್ನು ಇಲ್ಲಿ ಗಮನಿಸುವಾಗ 5ನೇ ವಚನ, ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು. ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದನೆಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ಎಷ್ಟು ಭಾರವಾದ ಪ್ರಿಯರಿದು ವಚನ. ಮಕ್ಕಳಿಲ್ಲ ಅಣ್ಣಳಿಗೆ, ಪೆನಿನ್ನಳಿಗೆ ಮಾತ್ರ ಕೊಟ್ಟಿದ್ದರು ದೇವರು. ಆದ್ರೆ ಆ ಪೆನಿನ್ನಳು ಪ್ರತಿದಿನವೂ ಏನು ಮಾಡ್ತಿದ್ದಳು, ಅಣ್ಣಳಿಗೆ ನೋಯಿಸ್ತಿದ್ದಳು. ಸೊ ಅಣ್ಣಳು ಹೊರಗಡೆ ಹೋಗೋದು ಸಹ ಆಕೆಗೆ ಆಗ್ತಾ ಇರಲಿಲ್ಲ. ಹೊರಗಡೆ ಹೋದ್ರೂ ಸಹ ಒಂದು ಜನಗಳು ಆಕೆಗೆ ನೋಯಿಸ್ತಿದ್ದಳು, ಒಂದು ಬಂಜೆಯನ್ನಾಗಿ ಹೀಯಾಳಿಸ್ತಿದ್ದಳು. ಆಕೆ ಪ್ರತಿ ದಿನವೂ ಪ್ರತಿಯೊಂದು ಕ್ಷಣವೂ ಬಾಧೆಯನ್ನು ಅನುಭವಿಸ್ಬೇಕು ಪ್ರಿಯರೇ. ಸೊ ನೀವು ಸಹ, ನಾವು ಸಹ ಎಂದು ಬಾಧೆಯನ್ನು ಅನುಭವಿಸ್ತಾ ಇದ್ದೀವಿ. ಯಾಕೆ ದೇವರು ಈ ಬಾಧೆಯನ್ನು ಕೊಡ್ತಾ ಇದ್ದಾನೆ, ಯಾಕೆ ಒಂದು ಪರಿಶ್ರಮನ ಕೊಡ್ತಾ ಇದ್ದಾನೆ ನೀವು ಅನ್ಕೋಬಹುದು. ಪ್ರೇರೆ, ಒಂದು ಪರಿಶ್ರಮ ಹಿಂದೆ ಒಂದು ಉದ್ದೇಶನೇ ಇದೆ, ಒಂದು ದೇವರ ಆಲೋಚನೆ ಬೇರೆ ಇದೆ. ಒಂದು ಅಣ್ಣಳಿಗೆ ಮಕ್ಕಳಿರಲಿಲ್ಲ, ಪೆನಿನ್ನಳಿಗೆ ಮಾತ್ರ ಇದ್ದರು. ಸೊ ಭಾಗವನ್ನು ಸಹ ಅವನು ಬೇರೆ ಬೇರೆ ಮಾಡ್ತಿದ್ದನು. ಪೆನಿನ್ನಳಿಗೆ 2 ಭಾಗ, ಅಣ್ಣಳಿಗೆ ಮಾತ್ರ 1 ಭಾಗ. ಆದರೂ ಮತ್ತೆ ಪೆನಿನ್ನಳು ನೋಯಿಸ್ತಾ ಇದ್ದಳು, ಕೆಣಗುತ್ತಾ ಇದ್ಳು. ದೇವರು ನಿನಗೆ ಮಕ್ಕಳು ಕೊಡಲಿಲ್ಲ, ದೇವರು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆಂದು ಪೆನಿನ್ನಳು ನೋಯಿಸ್ತಾ ಇದ್ದಳು. ಅದೇ ರೀತಿಯಾಗಿ ನಮ್ಮ ಕುಟುಂಬದಲ್ಲಿ ಸಹ ನಮ್ಮ ಬಂಧುವರು, ಸ್ನೇಹಿತರು ಈ ಥರ ನೋಯಿಸಬಹುದು. ನೀವು ದೇವರನ್ನು ಪ್ರಾರ್ಥನೆ ಮಾಡ್ತೀರಿ, ಪ್ರತಿ ವರ್ಷವೂ ಪ್ರತಿ ವಾರ ಸಭೆಗೆ ಹೋಗ್ತಾ ಇರ್ತೀವಿ. ದೇವರು ಯಾಕೆ ನಿಮ್ಗೆ ಪರಿಶ್ರಮ ಕೊಟ್ಟಿದ್ದಾನೆಂದು ನಮ್ಮ ಕುಟುಂಬದಲ್ಲಿ ನಮ್ಮ ಸ್ನೇಹಿತರು ಈ ಥರ ನೋಯಿಸಬಹುದು. ಆದರೆ ಆ ಒಂದು ಪರಿಶ್ರಮ ಹಿಂದೆ ದೇವರ ಒಂದು ಉದ್ದೇಶನೇ ಇದೆ ಪ್ರಿಯರೇ. ಸೈತಾನನು ಈ ಒಂದು ಆಲೋಚನೆ ತರ್ತಾನೆ, ನಾವು ಆತ್ಮಿಕ ಜೀವನವನ್ನು ಕಂಟಿನ್ಯೂ ಮಾಡುವಾಗ ಎಂದು ಆಲೋಚನೆ ತರ್ತಾನೆ. ಯಾಕೆ ಎಷ್ಟು ದಿನ ಪ್ರಾರ್ಥನೆ ಮಾಡ್ತಿದ್ದಿ, ವಾಕ್ಯವನ್ನು ಓದ್ತಿದ್ದಿ, ಸಭೆಗೆ ಹೋಗ್ತಿದ್ದಿ, ಯಾಕೆ ದೇವರು ನಿಮಗೆ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ? ಯಾಕೆ ಈ ಕಷ್ಟಗಳು, ಯಾಕೆ ಈ ಚಿಂತೆ? ಪ್ರೇರೆ, ನಾವು ನಿರಾಶೆ ಹೊಂದಬಾರ್ದು. ನಾವು ದುರಾಲೋಚನೆ ಮಾಡಿ ದೇವರನ್ನು ಕೆಟ್ಟ ಹೆಸರಕ್ಕೆ ತರಬಾರದು ಪ್ರಿಯರೇ. ಈ ಒಂದು ಅಣ್ಣಳು ಪ್ರತಿಯೊಂದು ದಿನ ಆಕೆ ಸವತಿಯಾದ ಪೆನಿನ್ನಳ ನೋಯಿಸಿದ್ರು ಸಹ, ಕೆಣಕಿದ್ರು ಸಹ ಆಕೆ ನಿರೀಕ್ಷೆಯನ್ನು, ವಿಶ್ವಾಸವನ್ನು ಬಿಟ್ಟಿಲ್ಲ, ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಳು. ಸೊ ನಾನು ಸಹ, ನಮಗೆ ಯಾರೇ ಒಂದು ಹೀಯಾಳಿಸುತ್ತಿದ್ರು ಸಹ ನಾವೊಂದು ಆತ್ಮಿಕ ಜೀವನವನ್ನು
ಬೀಳಿಸಬಾರದು ಪ್ರಿಯರೇ. ನಮಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಚಿಂತೆ ಬರಲಿ, ಎಷ್ಟೇ ಒಂದು ಬಾಧೆ ಬರಲಿ, ನಮ್ಮ ಒಂದು ಆಧ್ಯಾತ್ಮಿಕ ಜೀವನವನ್ನು ನಾವು ಕಂಟಿನ್ಯೂ ಮಾಡಬೇಕು. ಈ ಹಣ್ಣಳು ನಾವು ಇನ್ನೂ ಈ ಅಧ್ಯಾಯ ಓದುವುದಾದರೆ ಒಂದು ನಿರೀಕ್ಷೆಯನ್ನು ದೇವರು ಕೊಡ್ತಾನೆ. ಹಣ್ಣಳು ಪ್ರಾರ್ಥನೆ ಮಾಡುವಾಗ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ಒಂದು ದೇವರು ನಿರೀಕ್ಷೆಯನ್ನು ಕೊಡ್ತಾನೆ. ಸೊ ಪ್ರಾರ್ಥನೆ ದೇವರಿಗೆ, ಹಣ್ಣಳ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. ಆ ಉತ್ತರ ಸಮುವೇಲನು. ಪ್ರಿಯರೇ, ಆ ಕಷ್ಟಗಳ ಉದ್ದೇಶ ಬೇರೆ ಇದೆ, ಆ ನಮಗೆ ಬಾಧೆ ಬೇರೆ ಇದೆ. ಹಣ್ಣಳ ಜೀವಿತದಲ್ಲಿ ಒಂದು ಉದ್ದೇಶ ಬೇರೆ ಇದೆ. ಆಕೆ ಒಂದು ಆಧ್ಯಾತ್ಮಿಕ ಜೀವನವನ್ನು, ಆಕೆ ಪಟ್ಟಿರುವಂಥ ಬಾಧೆ, ಕಷ್ಟ, ನೋವು, ಆ ದೇವರ ಉದ್ದೇಶನೇ ಬೇರೆ ಇದೆ. ನಾವು ನೋಡುವುದಾದರೆ ಸಮುವೇಲನು ದೇವರು ಹಣ್ಣಳಿಗೆ ಕೊಡ್ತಾನೆ. ಪ್ರಿಯರೇ, ಒಂದು ವೇಳೆ ಹಣ್ಣಳ ಕಷ್ಟಗಳನ್ನು ಸಹಿಸಲಾರದೆ ಆಕೆ ತಾಳ್ಮೆಯನ್ನು ಬಿಟ್ಟು ಬೇರೆ ಹೋಗಿದರೆ ಇಡೀ ಸ್ಟೋರಿಯನ್ನೇ, ಇಡೀ ಕಥೆಯನ್ನೇ, ಇಡೀ ಚರಿತ್ರೆಯನ್ನೇ ಡಿಫ್ರೆಂಟ್ ಆಗಿರ್ಬೋದು. ಆದರೆ ಹಣ್ಣಳು ಅದೇನೂ ಪಡಲಿಲ್ಲ ಪ್ರಿಯರೇ. ಎಷ್ಟೇ ಯಾರೇ ಕೆಣಗಿದ್ರು ಸಹ, ಯಾರೇ ಹೀಯಾಳಿಸಿದ್ರು ಸಹ, ಆಕೆ ವಿಶ್ವಾಸವನ್ನು, ಆಕೆ ಆಧ್ಯಾತ್ಮಿಕ ಜೀವನವನ್ನು ದೇವರಿಂದ ಬಿಡಲಿಲ್ಲ. ಪ್ರಿಯರೇ, ಅದೇ ರೀತಿಯಾಗಿ ಯಾರೇ ನಮಗೆ ಹೀಯಾಳಿಸಿದ್ರು ಸಹ ನಮ್ಮ ಆತ್ಮಿಕ ಜೀವನವನ್ನು ಮುಗಿಸಬಾರದು ಕರ್ತನೆ. ಪ್ರಿಯರೇ, ಯಾವ ರೀತಿಯಾಗಿ ಹಣ್ಣಳು ದೇವರ ಮೇಲೆ ವಿಶ್ವಾಸ ಇಟ್ಟು ಆಕೆ ಅನುಭವಿಸುವಂಥ ಪ್ರತಿಯೊಂದು ಉದ್ದೇಶ, ಪ್ರತಿಯೊಂದು ಪರಿಶ್ರಮ, ಒಂದು ಉದ್ದೇಶ ಏನಪ್ಪ ಅಂದರೆ ಸಮುವೇಲನು. ನಾವು ಈಗ ಈ ದಿನಗಳಲ್ಲಿ ಅನುಭವಿಸುವಂಥ ಕಷ್ಟಗಳು, ಬಾಧೆ, ಚಿಂತೆ, ದೇವರ ಉದ್ದೇಶನೇ ಬೇರೆ ಇದೆ. ಸೊ ನಾವೇನು ಮಾಡ್ಬೋದು? ಚಿಂತೆ ಪಡಬಾರ್ದು, ಬಾಧೆ ಪಡಬಾರ್ದು. ಹೌದು, ಈಗ ನಾವು ಅನುಭವಿಸುವಂಥ ಕಷ್ಟ, ಶೋಧನೆ ಎಲ್ಲ ಒಂದು ಉದ್ದೇಶ ಇದೆ, ಒಂದು ನಿರೀಕ್ಷೆ ಇಟ್ಕೊಂಡು ನಾವು ಆತ್ಮಿಕ ಜೀವನವನ್ನು ನಾವು ಕೊನಸಾಗಬೇಕು ಪ್ರಿಯರೇ. ನಾವು ಇನ್ನೊಂದು ಚರಿತ್ರೆ ನಾವು ನೋಡೋದಾದರೆ ಯೋಬನ ವಿಷಯದಲ್ಲಿ. ಸೊ ಯಾವ ರೀತಿಯಾಗಿ ಯೋಬನು ಒಂದು ಐಶ್ವರ್ಯವಂತಾಗಿದ್ದನೋ, ಅನೇಕ ಸೇವಕರು, ಅನೇಕ ಒಂದು ಆಸ್ತಿ ಇದ್ರು, ಆ ಸೈತಾನನು ಒಂದು ಕಷ್ಟಗಳನ್ನು ತರ್ತಾನೆ ಪ್ರಿಯರೇ. ಆ ಕಷ್ಟಗಳನ್ನು ತಾಳಿ, ಆ ಕಷ್ಟಗಳನ್ನು ಅನುಭವಿಸಿ ದೇವರಲ್ಲಿ ವಿಶ್ವಾಸವಿಟ್ಟು ಆ ಒಂದು ಉದ್ದೇಶವನ್ನು ದೇವರು ಬದಲಾವಣೆ ಮಾಡ್ತಾನೆ. ಪ್ರಿಯರೇ, ನಾವು ಅದೇ ರೀತಿಯಾಗಿ ಯೋಬನಂತ ನಾವು ಅನುಭವಿಸಬಹುದು. ಆ ಸೈತಾನನ ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ತರಿಸಬಹುದು. ಒಂದು ವೇಳೆ ತರಿಸಿದರೆ ನಾವು ಯೋಬನಂತೆ ತಾಳ್ಮೆಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿ, ದೇವರದಲ್ಲಿ ವಿಶ್ವಾಸವಿಟ್ಟು ನಾವು ಆರಾಧನೆ ಮಾಡೋಣ. ಸೈತಾನ ತರಬಹುದು. ಹೌದು, ನಿಮ್ಮ ಮನೆಯಲ್ಲಿ ಕಷ್ಟ ಇದೆ, ನಮ್ಮ ಜೀವನದಲ್ಲಿ ಒಂದು ಬಾಧೆ ಇದೆ, ಹೌದು ನಮಗೆ ಈ ಒಂದು ಕೆಲಸ ಆಗ್ತಿರ್ಲಿಲ್ಲ, ಈ ಒಂದು ಬಿಸ್ನೆಸ್ ಫೇಲ್ ಆಗಿದೆ, ಈ ಒಂದು ನಮಗೆ ನಾವು ಯೋಚನೆ ಮಾಡಿರುವಂಥ, ನಾವು ಪ್ಲ್ಯಾನ್ ಮಾಡುವಂಥ ಮನೆಯನ್ನು ಕಟ್ಟುವುದಕ್ಕಾಗುವುದಿಲ್ಲ, ಒಂದು ಹಣಕಾಸಿನ ಒಂದು ಶೋಧನೆ ಇದೆ, ಒಂದು ಬಾಧೆ ಇದೆ. ಯಾಕೆ ಕಷ್ಟಗಳು? ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತಿದ್ದೀವಲ್ಲ, ಒಂದು ಸೈತಾನನ ಅನೇಕ ಆಲೋಚನೆ ತರ್ಬೋದು. ಪ್ರಿಯರೇ, ನಾವು ಯೋಬನಂತೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಚಿಂತೆ ಬರಲಿ, ಎಷ್ಟೇ ಬಾಧೆ ಬರಲಿ, ಆ ಸೈತಾನನು ಏನೇ ಮಾಡಲಿ, ದೇವರಲ್ಲಿ ವಿಶ್ವಾಸ ಮಾತ್ರ ಅವನು ಕಡಿಮೆ ಮಾಡಲಿಲ್ಲ. ಸೊ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಕೊನೆಸಾಗಬೇಕಾದ್ರೆ ನಾವು ಪಡುವಂಥ ಕಷ್ಟಗಳಲ್ಲಿ ದೇವರ ಒಂದು ಉದ್ದೇಶನೇ ಇದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ಯಾವ ರೀತಿಯಾಗಿ ದೇವರು ಹಣ್ಣಳ ವಿಷಯದಲ್ಲಿ, ಯೋಬನ ವಿಷಯದಲ್ಲಿ ದೇವರನ್ನು ಉದ್ದೇಶ ತೋರಿಸಿದನು, ಅದೇ ರೀತಿಯಾಗಿ ನಿಮ್ಮಲ್ಲಿ ಸಹ ದೇವರೊಂದು ಉದ್ದೇಶವನ್ನು ತಿಳಿಸ್ತಾನೆ ಪ್ರಿಯರೇ. ಹೌದು, ಈ ದಿನ, ಈ ಒಂದು ಸಮಯದಲ್ಲಿ ನೀವು ಕಷ್ಟಗಳನ್ನು ಅನುಭವಿಸಿದ್ದೀರಾ, ನಿಮಗೊಂದು ಉದ್ದೇಶ ಇದೆ. ನೀವು ಬಾಧೆಯನ್ನು ಪಡ್ತಾ ಇದ್ದೀರಾ, ಅದಕ್ಕೆ ಉದ್ದೇಶ ಇದೆ. ನೀವು ಕಣ್ಣೀರನ್ನು ಇಡ್ತಾ ಇದ್ದೀರಾ, ಅದಕ್ಕೊಂದು ಉದ್ದೇಶವಿದೆ. ಪ್ರತಿಯೊಂದು ಒಂದು ಬಾಧೆಗೂ, ಕಷ್ಟಕ್ಕೂ ದೇವರನ್ನು ಬೇರೆ ಒಂದು ಉದ್ದೇಶನೇ ಇದೆ ಪ್ರಿಯರೇ. ಯಾವ ರೀತಿಯಾಗಿ ದೇವರು
ಇಬ್ಬರ ಜೀವನದಲ್ಲಿ ಒಂದು ಬಾಧೆ ಪಟ್ಟಿರುವಂಥ ಒಂದು ಪರಿಶ್ರಮ ಪಟ್ಟಿರುವಂಥ ಒಂದು ಉದ್ದೇಶವಿದೆ. ಅದೇ ರೀತಿಯಾಗಿ ನಿಮ್ಮಲ್ಲಿ ಸಹ ಒಂದು ಉದ್ದೇಶವಿದೆ ಪ್ರಿಯರೇ. ಸೊ ನಾವೇನು ಮಾಡ್ಬೋದು? ದೇವರಲ್ಲಿ ವಿಶ್ವಾಸವಿಡಬೇಕು. ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಮುಗಿಸಬಾರ್ದು ಪ್ರಿಯರೇ. ಒಂದು ಕಷ್ಟ ಬಂದಿದ ತಕ್ಷಣ ನಾವು ಪ್ರಾರ್ಥನೆ ಮಾಡಲೇ ಇದ್ದವರು, ವಾಕ್ಯವನ್ನು ಓದಲೇ ಇರೋದು, ಸಭೆಗೆ ಹೋಗೋಲ್ಲ ಮಾಡಬಾರ್ದು. ಯಾವ ರೀತಿಯಾಗಿ ಒಂದು ಅಣ್ಣಳು ಪ್ರತಿ ವರ್ಷವೂ ಶಿಲೋವಿಗೆ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಿದ್ದನು. ಯೋಬನು ಎಲ್ಲವನ್ನು ಸೈತಾನನ ಅಂತ್ಯ ಮಾಡಿ ಎಲ್ಲವನ್ನು ತೆಗೆದುಹಾಕಿ ಸಹ ದೇವರನ್ನು ಆರಾಧಿಸಿದನು. ಅದೇ ರೀತಿಯಾಗಿ ನಮ್ಮಲ್ಲಿ ಸಹ ಒಂದು ತಾಳ್ಮೆ ಇರಬೇಕು. ನಾವು ಅನುಭವಿಸುವಂಥ ಕಷ್ಟಗಳಿಗೆ ಒಂದು ಉದ್ದೇಶವಿದೆ ಎಂದು ಅರ್ಥ ಮಾಡಬೇಕು ಪ್ರಿಯರೇ. ಈ ಒಂದು ಶರಣಾಮದಲ್ಲಿ ಒಂದು ವಾಕ್ಯದಲ್ಲಿ ನಾವು ಮುಖ್ಯವಾಗಿ ಒಂದು ಆತ್ಮಿಕ ಪಾಠವನ್ನು ಕಲಿಯೋಣ ಪ್ರಿಯರೇ. ಮೊದಲನೇದಾಗಿ, ಪರೀಕ್ಷೆ ಅನಿವಾರ್ಯ. ದೇವರೊಂದು ಪರೀಕ್ಷೆಯನ್ನು ಕೊಡ್ತಾನೆ ಪ್ರಿಯರೇ. ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಸರಿಯಾಗಿದೆಯೋ ಇಲ್ಲೆಯೋ ಅಂತ ಒಂದು ಪರೀಕ್ಷೆಯನ್ನು ನಾವು ದೇವರು ಕೊಡ್ತಾನೆ. ಆ ಒಂದು ಪರೀಕ್ಷೆಗೆ ನಾವು ಪಾಸ್ ಆಗ್ಬೇಕು ಪ್ರಿಯರೇ. ಆ ಪರೀಕ್ಷೆ ಎಷ್ಟೇ ಪರೀಕ್ಷೆ ಕೊಟ್ಟರು ಸಹ ಆ ಪರೀಕ್ಷೆ ಹಿಂದೆ ಒಂದು ಉದ್ದೇಶ ಇದೆ, ಒಂದು ದೇವರ ಒಂದು ಉದ್ದೇಶವಿದೆ ಎಂದು ನಾವು ತಿಳಿದುಕೊಂಡು ನಾವು ತಾಳ್ಮೆಯಿಂದ ಇರಬೇಕು. ಒಂದು ಪರೀಕ್ಷೆ ಬಂದಿದೆ ಅಲ್ಲ, ಒಂದು ಕಷ್ಟ ಬಂದಿದೆ ಅಲ್ಲ, ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಇದು ಮಾಡಬಾರ್ದು. ಎರಡನೇದಾಗಿ, ಪರಿಶ್ರಮ ಉತ್ಪತ್ತಿಯಾಗುತ್ತದೆ. ಪ್ರಿಯರೇ, ಈ ಒಂದು ಪರಿಶ್ರಮ ಅನ್ನೋದು ಯಾವ ಒಂದು ಸ್ಟೇಜಲ್ಲಿ ಇದೆ ಅದು ನಮಗೆ ತಿಳಿಸ್ತದೆ ಪ್ರಿಯರೇ. ಈ ಒಂದು ಕಷ್ಟವನ್ನು ತಾಳಿ ಅದಕ್ಕೆ ಇನ್ನೂ 2 ಸ್ಟೆಪ್ ಮುಂದೆ ಹಾಕಿ ಸ್ಥಿರವಾಗಿ ನಿಲ್ಲಿದರೂ ಸಹ ನಮಗೆ ದೇವರ ಒಂದು ಸಂಬಂಧವಾಗಿ ಸ್ಟ್ರಾಂಗ್ ಆಗಿದೆ ಎಂದು ನಮಗೆ ತಿಳಿದಬಹುದು ಪ್ರಿಯರೇ. ಒಂದು ವೇಳೆ ಒಂದು ಚಿಕ್ಕದಾಗಿ ಕಷ್ಟ ಬಂದರೂ ಸಹ ನಾವು ಬಿದ್ದೋದ್ರೆ ನಿಮ್ಮಲ್ಲಿ ದೇವರಲ್ಲಿ ಸಂಬಂಧ ಸ್ಟ್ರಾಂಗ್ ಆಗಿಲ್ಲ ಅಂತ ಅರ್ಥ. ಈ ಒಂದು ಪರಿಶ್ರಮ ನಮ್ಮ ಒಂದು ಜೀವನವನ್ನು ಯಾವ ರೀತಿಯಾಗಿದೆ ಎಂದು ತಿಳಿಸ್ತದೆ. ಈಗ ನಾವು ಪರೀಕ್ಷೆಯನ್ನು ಅನುಭವಿಸ್ತಿದ್ದೀರಾ? ಈ ಒಂದು ಸಮಯದಲ್ಲಿ ನೀವು ಈ ಒಂದು ಕಷ್ಟಗಳನ್ನು ಅನುಭವಿಸ್ತಿದ್ದೀರಾ? ಆದರೆ ನೀವು ಬೀಳಬಾರ್ದು ಪ್ರಿಯರೇ. ಈ ಒಂದು ವೇಳೆ ಬಿದ್ದರೆ ನಿಮ್ಮ ಒಂದು ಆಧ್ಯಾತ್ಮಿಕ ಜೀವನವನ್ನು ಸ್ಟ್ರಾಂಗ್ ಆಗಿಲ್ಲ, ಒಂದು ಅಡಿಪಾಯ ಹಾಕಿಲ್ಲ ಅಂದ ಅರ್ಥ. ಸೊ ಯಾವ ರೀತಿಯಾಗಿ ಈ ಒಂದು ಕಷ್ಟಗಳನ್ನು ತಾಳಿ ನಾವು ಒಂದು ಸ್ಟ್ರಾಂಗ್ ಆಗಿ ನಿಲ್ಲಿದ್ರೆ ಸಹ ನಮಗೆ ಏನು ಮಾಡುತ್ತೆ, ನಾವು ಆಧ್ಯಾತ್ಮಿಕ ಜೀವನವನ್ನು ಕೊನಸಾಗ್ತಿದ್ದೇವೆ ಎಂದು ನಾವು ತಿಳಿಯಬೇಕು. ಮೂರನೆಯಾಗಿ, ದ ಪ್ರಾಮಿಸ್ ಆಫ್ ಕಂಪ್ಲೀಷನ್, ಪೂರ್ಣಗೊಳಿಸುವ ಭರವಸೆ. ಹೌದು ಪ್ರಿಯರೇ, ದೇವರು ನಮಗೊಂದು ನಿರೀಕ್ಷೆಯನ್ನು ಕೊಡ್ತಿದ್ದಾನೆ. ದೇವರು ಕೊಡುವಂಥ ಒಂದು ಕಷ್ಟಗಳು ಕೊನೆಯವರೆಗೆ ಅಲ್ಲ, ದೇವರು ನಮಗಂತ ಕೊಡುವಂಥ ಒಂದು ಬಾಧೆ ಕೊನೆಯವರೆಗೆ ಅಲ್ಲ ಪ್ರಿಯರೇ. ಅಣ್ಣಳಿಗೆ ಕೆಲವು ವರ್ಷಗಳು ಮಾತ್ರ, ಯೋಬನಿಗೆ ಕೆಲವು ಸಮಯದ ಮಾತ್ರ. ಈಗ ನೀವು ಅನುಭವಿಸುವಂಥ ಕಷ್ಟಗಳು ನಿಮ್ಮ ಜೀವನದಲ್ಲಿ ಮಾತ್ರ ಅಲ್ಲ, ಕೇವಲ ಸ್ವಲ್ಪ ಸಮಯದ ಮಾತ್ರ. ಆ ಸ್ವಲ್ಪ ಸಮಯದಲ್ಲಿ ನಾವೇನು ಮಾಡಬೇಕು? ತಾಳ್ಮೆಯಿಂದ ಈ ಒಂದು ಭರವಸೆಯನ್ನು ಇಟ್ಟು ನಾವೇನು ಮಾಡಬೇಕು? ಜೀವಿಸಬೇಕು. ಒಂದು ಕ್ಷಣ ಮಾತ್ರ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಬೀಳಿಸಲಾರದೆ ಅದನ್ನು ಬಿಲ್ಡ್ ಮಾಡ್ಕೊತ ಹೋಗ್ಬೇಕು ಪ್ರಿಯರೇ. ಒಂದು ಭರವಸೆ ಇದೆ. ಯೇಸು ಕ್ರಿಸ್ತನು, ದೇವರು ಈ ಒಂದು ಪರಿಶ್ರಮವನ್ನು, ಈ ಒಂದು ಕಷ್ಟಗಳನ್ನು ಕೊನಸಾಗಲಿಲ್ಲ. ಯಾವುದೋ ಒಂದು ದಿನ ಈ ಕಷ್ಟಗಳನ್ನು ಮುಕ್ತಿ ಇದೆ ಎಂದು ಭರವಸೆ ಇಟ್ಟು ನಾವು ಆಧ್ಯಾತ್ಮಿಕ ಜೀವನವನ್ನು ಕೊನಸಾಗಬೇಕು ಪ್ರಿಯರೇ. ಈ ಒಂದು ನೀವು 3 ಆಧ್ಯಾತ್ಮಿಕ ಪಾಠಗಳನ್ನು ತಿಳಿದುಕೊಂಡು ನಾವು ಆಧ್ಯಾತ್ಮಿಕ ಜೀವನವನ್ನು ಬೆಳೆಸಬೇಕು ಪ್ರಿಯರೇ. ಈ ಒಂದು ವಾಕ್ಯದಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಸತ್ಯವೇದದಲ್ಲಿ ಅನೇಕೊಂದು ಭರವಸೆ ಇದೆಯೋ ಅದೇ ರೀತಿಯಾಗಿ ದೇವರು ನಮಗೂ ಭರವಸೆ ಇದೆ ಪ್ರಿಯರೇ. ಯಾಕಂತಂದರೆ ಇಬ್ರಿಯದಲ್ಲಿ ವಾಕ್ಯ ಇದೆ, ದೇವರು ನಿನ್ನೆ ಮತ್ತು ದೇವರು ಯಾವಾಗಲೂ ಒಂದೇ ರೀತಿಯಾಗಿರ್ತಾನೆ ಪ್ರಿಯರೇ. ಮನುಷ್ಯನು ಕೊಟ್ಟುವಂಥ ಮಾತು ಸುಳ್ಳಾಗ್ಬೋದು, ಮನುಷ್ಯವನ್ನು ಮಾಡುವಂಥ ಕೆಲಸ ನಿಲ್ಲಿಸಬಹುದು, ಮನುಷ್ಯನು ಹೇಳುವಂಥ ಮಾತು ಸ್ಟಾಪ್ ಆಗ್ಬೋದು.
ಆದರೆ ಒಂದು ಸಾಲಿ ದೇವರ ಭರವಸೆ ಇಟ್ಟರೆ, ದೇವರ ಮಾತು ಕೊಟ್ಟರೆ ಅದು ನೆರವೇರಿಸ್ತಾನೆ ಪ್ರಿಯರೇ. ಯಾಕಂತಂದರೆ ದೇವರು ಈ ಒಂದು ಯಾವ ರೀತಿಯಾಗಿ ಈ ಒಂದು ಅಣ್ಣಳಿಗೆ ಮತ್ತು ಯೋಬನಿಗೆ ಆಶೀರ್ವಾದ ಮಾಡಿದನು, ಒಂದು ಉದ್ದೇಶವನ್ನು ತೋರಿಸಿದನು, ಅದೇ ರೀತಿಯಾಗಿ ಈಗ ನಾವು ಅನುಭವಿಸುವಂಥ ಕಷ್ಟ, ವೇದನೆ, ಚಿಂತೆ, ಬಾಧೆಗಳಿಗೆ ಒಂದು ಉದ್ದೇಶವಿದೆ. ಆ ಉದ್ದೇಶವನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ಕೊನೆಸಾಗಬೇಕೆಂದು ಈ ಒಂದು ವಾಕ್ಯ ಆಗಿದೆ ಪ್ರಿಯರೇ. ನಿರಾಶೆ ಹೊಂದಬಾರದು, ಕೆಟ್ಟ ಆಲೋಚನೆ ಮಾಡಬಾರ್ದು. ಯಾಕೆ ಕಷ್ಟಗಳು, ಈ ಬಾಧೆ ಎಂದು ನೀವು ಚಿಂತೆ ಮಾಡಿ ದೇವರಿಗೆ ದೂರ ಆಗಬೇಡ್ರಿ ಪ್ರಿಯರೇ. ಆ ಕಷ್ಟಗಳನ್ನು ತಾಳಿ, ಆ ಬಾಧೆಯನ್ನು ಅನುಭವಿಸಿ ದೇವರಲ್ಲಿ ವಿಶ್ವಾಸ ಇಟ್ಟರೆ, ಆ ಒಂದು ವಿಶ್ವಾಸ, ನಿಮ್ಮಲ್ಲಿರುವಂಥ ವಿಶ್ವಾಸ, ನಿಮ್ಮಲ್ಲಿರುವಂಥ ನಿರೀಕ್ಷೆ, ನಿಮ್ಮಲ್ಲಿರುವಂಥ ಭರವಸೆ ಏನಾಗಿದೆ, ದೇವರ ಒಂದು ಉದ್ದೇಶವನ್ನು ತೋರಿಸ್ತಾನೆ. ಈಗಲ ಒಂದು ತಕ್ಷಣ ಬರಲ್ಲ ಒಂದು ಉದ್ದೇಶ, ಕೆಲವು ಸಮಯದ ನಂತರ ದೇವರ ಒಂದು ಉದ್ದೇಶವನ್ನು, ಯಾಕೆ ಈ ಕಷ್ಟಗಳಿಗೆ ಈ ಒಂದು ಉದ್ದೇಶವನ್ನು ತೋರಿಸ್ತಾನೆ ಪ್ರಿಯರೇ. ಸೊ ನಾವೇನು ಬರಬಾರ್ದು, ನಿರಾಶೆ ಪಡಬಾರ್ದು. ಸೊ ದೇವರಲ್ಲಿ, ದೇವರ ವಾಕ್ಯದಲ್ಲಿ ನಮ್ಮ ಆತ್ಮಿಕ ಜೀವನವನ್ನು ಕೊನೆಸಾಗಬೇಕೆಂದು ನಮ್ಮ ಪ್ರಾರ್ಥನೆ ಆಗಿದೆ ಪ್ರಿಯರೇ. ಬನ್ನಿ ನನ್ನ ಜೊತೆ ಏಕೀಭವಿಸಿ ಪ್ರಾರ್ಥನೆ ಮಾಡೋಣ. ಹೌದು, ಈ ಒಂದು ಕಷ್ಟಗಳಿಗೆ, ಈ ಒಂದು ಬಾಧೆಗಳಿಗೆ ದೇವರ ಒಂದು ಉದ್ದೇಶವಿದೆ, ದೇವರ ಒಂದು ಆಲೋಚನೆ ಬೇರೆ ಇದೆ. ಒಂದು ದೇವರಿಗೆ ಒಂದು ಹೃದಯಪೂರ್ವಕವಾಗಿ ಕೇಳಿಕೊಳ್ಳೋಣ. ಸೊ ಏನಿದೆ ಒಂದು ಉದ್ದೇಶವನ್ನು ನಾವು ಪ್ರಾರ್ಥನೆ ಮಾಡೋಣ. ಆಗ ದೇವರು ಖಂಡಿತವಾಗಿಯೂ ಯಾವ ರೀತಿಯಾಗಿ ಅಣ್ಣಳಿಗೆ, ಯಾವ ರೀತಿಯಾಗಿ ಯೋಬನಿಗೆ ಉದ್ದೇಶವನ್ನು ತೋರಿಸಿದನೋ ಅದೇ ರೀತಿಯಾಗಿ ನಿಮಗೂ ಸಹ ದೇವರು ಆ ಒಂದು ಈಗ ಶ್ರಮಿಸುವಂಥ ಕಷ್ಟಗಳು ಒಂದು ಉದ್ದೇಶವನ್ನು ತೋರಿಸ್ತಾನೆ ಪ್ರಿಯರೇ. ಬನ್ನಿ ನನ್ನ ಜೊತೆ ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ, ನಾವು ಅನುಭವಿಸುವಂಥ ಈ ಕಷ್ಟಗಳು, ಈ ಶೋಧನೆ, ಈ ಬಾಧೆ, ಈ ಚಿಂತೆ, ನಿಮ್ಮ ಒಂದು ಉದ್ದೇಶ ಇದೆ ಕರ್ತನೆ. ಈ ಒಂದು ದಿನದಲ್ಲಿ ನಾವು ಧ್ಯಾನ ಮಾಡುವಂಥ ಒಂದು ವಾಕ್ಯವನ್ನು ಆಶೀರ್ವಾದಿಸಪ್ಪ. ಈ ಒಂದು ವಾಕ್ಯವನ್ನು ವೀಕ್ಷಿಸುವಂಥ ನಿಮ್ಮ ಒಂದು ಮಕ್ಕಳಿಗೆ, ಅವರು ಅನುಭವಿಸುವಂಥ ಕಷ್ಟಗಳಿಗೆ ಒಂದು ಉದ್ದೇಶನೇ ಇದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕಂತ ಒಂದು ಆಲೋಚನೆ ನೀಡಿ ಕರ್ತನೆ. ಹೌದು ಕರ್ತನೆ, ನಮ್ಮ ಒಂದು ಆಧ್ಯಾತ್ಮಿಕ ಜೀವನವನ್ನು ಕೊನೆಸಾಕಬೇಕೆಂದು ಬೇಡಿಕೊಳ್ಳುತ್ತೇವೆ ಕರ್ತನೆ. ಈ ಒಂದು ಕಷ್ಟಗಳಲ್ಲಿ ಒಂದು ಬಾಧೆಗಳಲ್ಲಿ ನಾವು ಆತ್ಮಿಕ ಜೀವನವನ್ನು ನಾವು ಮುಗಿಸಲಾರದೆ ತಾಳ್ಮೆಯಿಂದ ಇದ್ದು ನಿಮ್ಮ ವಾಕ್ಯದಲ್ಲಿ, ನಿಮ್ಮ ವಿಶ್ವಾಸದಲ್ಲಿ ಬೆಳೆದು ನಮ್ಮ ಕಷ್ಟಗಳಿಗೆ ಒಂದು ಉದ್ದೇಶ ಇದೆ ಎಂಬುದು ನೀವು ತಿಳಿಸಬೇಕು ಬೇಡ್ಕೊಳ್ಳುತ್ತಾ ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್.